ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಲಾಗ್ ಬಂದು ನನ್ನ ಒಂದು ವೀಕೆಂಡ್ ವಿಲಾಗ್ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮತ್ತು ಸ್ವಲ್ಪ ಗೆಣಸಿನ ಗಿಡ ಎಲ್ಲ ಇತ್ತು, ಅದನ್ನೆಲ್ಲ ಬೇಯಿಸಿ ಮಕ್ಕಳಿಗೆ ಇಷ್ಟ ಅಂತ. ಸೊ ಭಾನುವಾರ ಬಂದರೆ ಸಾಕು, ಬೆಳಗ್ಗೆನೇ ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾಯಿದ್ವಿ ಮುಂಚೆ. ಬಟ್ ಇವಾಗ ಸತ್ಯನಾರಾಯಣ ಪೂಜೆ ಮಾಡಿರೋದ್ರಿಂದ ಜಸ್ಟ್ ವೆಜ್ ಮಾಡಿದ್ದೀನಿ. ಬಟ್ ಯಾವಾಗ ನಾನು ವೆಜ್ ಮಾಡಿದ್ದೀನಿ ಅಂತ ಹೇಳಿದ್ನೋ ಅಷ್ಟರಲ್ಲಿ ನನ್ನ ಮಕ್ಕಳು ಫುಲ್ ಬೇಜಾರು ಮಾಡ್ಕೊಂಡ್ರು, ಇನ್ನೂ ಎಷ್ಟು ದಿನ ಇದೇ ಥರ ವೆಜ್ ತಿನ್ನಬೇಕು ಅಂತ. ಅಂದರೆ ಶ್ರಾವಣ ಬೇರೆ ಅವ್ರ ಪಾಪ ತಿಂದಿರಲಿಲ್ಲ. ಅದಾದಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ಸತ್ಯನಾರಾಯಣ ಪೂಜೆ ಮತ್ತೆ 48 ಡೇಸ್ ಆಗಿರೋದ್ರಿಂದ ಅವ್ರು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಸೊ ನನ್ನ ಮಗ ಅಂತೂ ಪಾಪ ಚಿಕ್ಕವನಲ್ವ, ತಿನ್ನಿಸ್ಬೇಕಾದ್ರೆ ನನಗೆ ಇಷ್ಟನೇ ಇಲ್ಲ, ಇದು ನಂಗೆ ಬೇಡ ಅಂತ ಹಳ್ತ್ಕೊಂಡೇ ತಿಂತಾಯಿದ್ದ. ನನಗಂತೂ ಸಖತ್ ಫೀಲ್ ಆಯಿತು. ಅಂದರೆ ನಾವು ದೊಡ್ಡವ್ರಂದರೆ ಅರ್ಥ ಮಾಡ್ಕೊಳ್ತೀವಿ, ಅವ್ರಿಗಿನ್ನೂ ಅಷ್ಟು ಗೊತ್ತಾಗಲ್ವಲ್ಲ. ಸೊ ಆ ಒಂದು ರೀಸನಿಂದನೇ ಸತ್ಯನಾರಾಯಣ ಪೂಜೆಯಲ್ಲಿ ಮಕ್ಕಳನ್ನ ನಾನು ಕೂಡಿಸ್ಕೊಂಡಿಲ್ಲ. ಶ್ರಾವಣ ಹೆಂಗೂ ನಾನ್ ವೆಜ್ ತಿಂದಿಲ್ಲ, ಅಟ್ಲೀಸ್ಟ್ ಸತ್ಯನಾರಾಯಣ ಪೂಜೆಯಲ್ಲಿ ಕೂಡಿಸ್ಲಿಲ್ಲ ಅಂದರೆ ಅವ್ರು ಅಟ್ಲೀಸ್ಟ್ ಔಟ್ಸೈಡ್ ಹೋಗಿ ತಿನ್ನಲಿ ಅನ್ನೋ ಒಂದು ರೀಸನಿಂದ ನಾನು ನನ್ನ ಹಸ್ಬೆಂಡ್ ಅಷ್ಟೇ ಕೂತಿದ್ವಿ ಈ ಸತ್ಯನಾರಾಯಣ ಪೂಜೆ ವ್ರತಕ್ಕೆ. ಮತ್ತು ಅವ್ರು ಬೇರೆ ಸ್ಕೂಲ್ಗೂ ಹೋಗಿದ್ರು. ಸೊ ಆ ಒಂದು ರೀಸನಿಂದ ಅವರು ನಾನ್ ವೆಜ್ ತಿನ್ಬೋದು ಮಕ್ಕಳು. ಸೊ ಇನ್ನೇನು ಮಾಡೋದು ಅಂತ ಅಪ್ಪಗೆ ಫೋನ್ ಮಾಡಿದೆ. ಆ ಟೈಮಲ್ಲಿ ಈ ಥರ ಹಠ ಮಾಡ್ತಾ ಇದ್ದಾನೆ, ನಾನ್ ವೆಜ್ ಬೇಕು ಅಂತ. ಮನೇಲಿ ಮಾಡಿದರೆ ಕರ್ಕೊಂಡೋಗು ಅಂತ. ಸೊ ಸಂಭವ ಅವತ್ತು ನಮ್ಮ ಅಮ್ಮ ಮನೆಯಲ್ಲೂ ಮಾಡಿಲ್ಲ. ಯೂಶ್ವಲಿ ನಾನು ಹೋದ್ರೆ ಅಷ್ಟೇ ಮಾಡ್ತಾರೆ, ಇಲ್ಲಾಂದರೆ ಅಪ್ಪ ಯೂಶ್ವಲಿ ಔಟ್ಸೈಡ್ ತಿನ್ಕೊಳ್ತಾರೆ. ಇಲ್ಲ ಅಲ್ಲೆಲ್ಲ ಸುತ್ತಮುತ್ತ ಚಿಕ್ಕಪ್ಪ ಚಿಕ್ಕಮ್ಮಂದ್ರೆಲ್ಲ ಅಲ್ಲೇ ಇರೋದ್ರಿಂದ ಅವ್ರ ಮನೆಯಿಂದನೇ ಪಾರ್ಸಲ್ ಬರುತ್ತೆ. ನಮ್ಮಮ್ಮ ವೆಜಿಟೇರಿಯನ್ ಆಗಿರೋದ್ರಿಂದ ಜಾಸ್ತಿ ವೆಜ್ಜೇ ಮಾಡೋದು. ಸೊ ಫೈನಲಿ ನಮ್ಮಪ್ಪ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಮಧ್ಯಾಹ್ನ ಊಟಕ್ಕೆ, ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡು ಅಂತೇಳಮ್ಮ ಅಂದರು. ಅವ್ರನ್ನ ಸಮಾಧಾನ ಮಾಡ್ಸೋಕ್ಕೆ ಅವ್ರಿಗೆ ಇಷ್ಟವಾಗಿರೋವಂಥ ಇಲ್ಲಿ ಜಾಮೂನ್ ಮಾಡಿಕೊಡ್ತಾಯಿದ್ದೀನಿ. ಸೊ ದಟ್ ಸ್ವಲ್ಪ ಸಮಾಧಾನ ಆಗ್ತಾರೆ ಅಂತ. ಹತ್ಕೊಂಡ್ಬಿಟ್ಟಲ್ಲ, ನಂಗೆ ಬೇಜಾರಾಯಿತು. ಅದಕ್ಕೆ ಸ್ಪೆಷಲಾಗಿ ಏನಾರ ಮಾಡಿಕೊಟ್ರೆ ಸಮಾಧಾನ ಆಗ್ತಾಯಿದೆ ಅಂತ ಮನೇಲಿ ಹೆಂಗೂ ಜಾಮೂನ್ ಪ್ಯಾಕೆಟ್ ಇತ್ತು, ಅದರಲ್ಲಿ ಇವಾಗ ಜಾಮೂನ್ ಮಾಡಿಕೊಡ್ತಾಯಿದ್ದೀನಿ. ಸೊ ಸಂಡೇ ಬೇರೆ ಅಲ್ವಾ, ಸ್ವಲ್ಪ ಸ್ಪೆಷಲಾಗಿ ತಿನ್ನಂಗೂ ಆಗುತ್ತೆ. ಸೊ ಈ ರೀತಿ ಜಾಮೂನೆಲ್ಲ ಮಾಡಿ ಅವನಿಗೆ ಯಾವಾಗ ಖುಷಿ ಆದ. ಯಾಕಂದರೆ ನನ್ನ ಮಕ್ಕಳಿಗೆ, ನನಗೆ, ಪ್ರತಿಯೊಬ್ಬರಿಗೂ ನಮ್ಮ ಮನೇಲಿ ಜಾಮೂನ್ ಅಂದರೆ ಫೇವ್ರೇಟ್ ಡೆಸರ್ಟ್ ಅಂತಲೇ ಹೇಳ್ಬೋದು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಜಾಮೂನ್ ಅಂದರೆ ಇಷ್ಟ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇಲ್ಲೆಲ್ಲ ಬಿಸಿ ಬಿಸಿ ಜಾಮೂನ್ ರೆಡಿಯಾಗಿದೆ. ನನಗಂತೂ ತುಂಬಾ ಇಷ್ಟ ಬಿಸಿ ಬಿಸಿಯಾಗಿ ಜಾಮೂನ್ ಹಾಕ್ಕೊಂಡು ತಿನ್ನೋಕ್ಕೆ. ಸೊ ನಿಮಗೆ ಫ್ರಿಜ್ಜಲ್ಲಿರೋದು ಇಷ್ಟನ, ಬಿಸಿ ಬಿಸಿ ಇಷ್ಟನ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಮಕ್ಕಳೆಲ್ಲ ತಿನ್ನೋಷ್ಟರಲ್ಲಿ ಅಪ್ಪನೂ ಬಂದರು ಕರ್ಕೊಂಡು ಹೋಗೋಕ್ಕೆ. ಸೊ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಅಮ್ಮ ಮನೆ ಹತ್ರ, ಅಲ್ಲಿ ಅಮ್ಮ ಮನೇಲಿ ಮಾಡಲಿಲ್ಲ ಅಂದ್ರೂ ಚಿಕ್ಕಮ್ಮಂದರು ಮಾವಂದರು ಎಲ್ಲ ಪಕ್ಕನೇ ಇರೋದು, ಎಲ್ಲರ ಮನೆಯಿಂದನೂ ಪಾರ್ಸಲ್ ಬರುತ್ತೆ. ಈ ಒಂದು ರೀಸನಿಂದ ನನ್ನ ಮಕ್ಳಿಗಂತೂ ಅಲ್ಲಿ ಹೋಗೋಕ್ಕೆ ತುಂಬಾ ಇಷ್ಟ. ಅಂದರೆ ಎಲ್ಲರ ಮನೆಗೂ ಓಡಾಡ್ತಾ ಇರ್ತಾರೆ, ಎಲ್ಲರ ಮನೆಯಲ್ಲೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅವ್ರಿಗೂ. ಸೊ ಹೀಗೆ ನಮ್ಮಪ್ಪ ಅವ್ರನ್ನ ಕರ್ಕೊಂಡು ಹೋದ್ರು. ಆ್ಯಕ್ಚುಲಿ ನಮ್ಮ ಅಪ್ಪಗೆ ಜಾಮೂನ್ ಹಾಕ್ಕೊಡೋದು ನಾನು ಮರ್ತೇ ಹೋದೆ. ಸೊ ಇವ್ರನ್ನ ಫಸ್ಟ್ ಕರ್ಕೊಂಡು ಹೋದರೆ ಸಾಕು, ಯಾಕಂದರೆ ಅಷ್ಟು ಅಳ್ತಾ ಇದೆ ನಂಗೆ ನಾನ್ ವೆಜ್ ಬೇಕು ಅಂತ. ಸೊ ಆ ಒಂದು ಮೈಂಡಲ್ಲಿ ಇರೋದ್ರಿಂದ ನಾನು ಮರ್ತೇ ಹೋದೆ ನಮ್ಮ ಆಮೇಲೆ ರಿಯಲೈಸ್ ಆಯಿತು, ಅಯ್ಯೋ ನಮ್ಮ ಅಪ್ಪಗೆ ಜಾಮೂನ್ ಹಾಕ್ಕೊಟ್ಟಿಲ್ಲ ಅಂತ. ಸೊ ನೆಕ್ಸ್ಟು ಇಲ್ಲೆಲ್ಲ ಗ್ರಾಸರೀಸ್ ಎಲ್ಲ ಸ್ವಲ್ಪ ಇತ್ತು, ಮನೆಯಲ್ಲಿ ಎಲ್ಲ ತರಿಸಿದ್ರಿ. ಅದನ್ನೆಲ್ಲ ಇನ್ನೂ ಏನು ಫೀಲಿಂಗ್ ಎಲ್ಲ ಮಾಡಿರಲಿಲ್ಲ, ಯಾಕಂದರೆ ನನಗೆ ಬೇರೆ ದಿನ ಎಲ್ಲ ಫುಲ್ ಬ್ಯುಸಿ ಇರ್ತೀನಲ್ವ. ಸೊ ಈ ಥರ ಸ್ಯಾಟರ್ಡೆ ಸಂಡೇ ಬಂದಾಗ ಅಷ್ಟೇ ಈ ಥರ ರೀಫಿಲಿಂಗ್ ಎಲ್ಲ ಮಾಡ್ಕೊಳ್ತೀನಿ. ಸೊ ಇವತ್ತು ಹೆಂಗೂ ಮಕ್ಕಳು ಯಾರೂ ಇಲ್ಲ, ಎಲ್ಲ ಫ್ರೀ ಆಗಿದ್ದೀನಿ. ಮತ್ತು ಹಸ್ಬೆಂಡು ಲಂಚ್ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡ, ಔಟ್ಸೈಡ್ ಎಲ್ಲ ಹೋಗಿ ತಿನ್ನೋಣ ಅಂದರು. ಯಾಕಂದರೆ ಮಕ್ಕಳು ಬೇರೆ ಔಟ್ಸೈಡ್ ಹೋದ್ರಲ್ಲ, ಇನ್ನು ಒಬ್ರಿಗೋಸ್ಕರ ಏನು ಮಾಡ್ತೀಯ, ಎಲ್ಲಾದರೂ ಔಟ್ಸೈಡ್ ಹೋಗಿ ತಿನ್ನೋಣ ಅಂದರು. ಆ ಒಂದು ರೀಸನಿಂದ ನಾನು ಇವತ್ತು ಲಂಚ್ ಮಾಡೋ ಅಂಥ ಒಂದು ಇದು ಇಲ್ಲ. ಆ್ಯಕ್ಚುಲಿ ಟೊಮೆಟೊ ಎಲ್ಲ ಬೇಯಿಸಿ ಇಟ್ಟಿದ್ದೆ, ಏನಾದರೂ ರಸಮ್ ಏನಾದರೂ ಮಾಡೋಣ ಅಂತ. ಬಟ್ ಹಂಗೆ ಅನ್ನೋಷ್ಟರಲ್ಲಿ ನಾನು ಅಡುಗೆ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಅವ್ರು ಬರೋಷ್ಟರಲ್ಲಿ ಎಲ್ಲ ರೀಫಿಂಗ್ ಎಲ್ಲ ಮಾಡಿಬಿಟ್ಟು ರೆಡಿ ಆಗಿಬಿಡೋಣ ಅಂತ. ಇಲ್ಲಿ ಯೂಶ್ವಲಿ ನಾನು ಯಾವುದೇ ಒಂದು ರೀಫಿಲಿಂಗ್ ಮಾಡಬೇಕಂದ್ರೂ ನಾನು ಹಳೇದಿರುತ್ತಲ್ಲ ಅದನ್ನು ಎತ್ತಿ ಮೇಲೆ ಹಾಕ್ಕೊಂಡು ಆಮೇಲೆ ಹೊಸದನ್ನು ಕೆಳಗಡೆ ಹಾಕ್ತೀನಿ. ಸೊ ದಟ್ ಅದು ಫಸ್ಟ್ ಖಾಲಿ ಆಗುತ್ತೆ ಅಂತ, ಓಲ್ಡ್ ಸ್ಟಾಕ್ ಆಗೋಲ್ಲ ಅನ್ನೋ ಒಂದು ರೀಸನಿಂದ ಫಸ್ಟು ಡ್ರೈ ಫ್ರೂಟ್ಸು ಇಂಥದನ್ನೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ತುಂಬ ಎಲ್ಲ ತರಿಸಲ್ಲ ಗ್ರಾಸರೀಸು, ಆ ಒಂದು ಮಂತ್ಗೆ ಎಷ್ಟು ಬೇಕೋ ಅಷ್ಟು, ಇನ್ನೊಂದು ಚೂರು ಜಾಸ್ತಿ ತೊಗೊಳ್ತೀನಿ ಅಷ್ಟೇ. ಸೊ ದಟ್ ಅದು ಫ್ರೆಶ್ ಆಗಿ ತೊಗೊಳಂಗೂ ಆಗುತ್ತೆ. ಮತ್ತು ತುಂಬ ಓಲ್ಡ್ ಸ್ಟಾಕ್ ಮನೇಲಿ ಇಟ್ಕೊಂಡು ಜಾಸ್ತಿ ದಿನ ಎಲ್ಲ ಇಡೋದು ನಂಗೆ ಇಷ್ಟ ಆಗೋಲ್ಲ. ಸೊ ಈ ಥರ ಹಾಫ್ kgs ಅಷ್ಟೇ ತರಿಸ್ಕೊಳ್ತೀನಿ. ಬೇಳೆಕಾಳುಗಳೆಲ್ಲ ಒಬ್ಬೊಬ್ರ ಮನೇಲಂತೂ 2 kg 3 kg ಆ ಥರ ಎಲ್ಲ ತರಿಸ್ಕೊಳ್ತಾರೆ. ನಾನು ಬರೀ ತೊಗರಿಬೇಳೆ ಉದ್ದಿನಬೇಳೆ ಮಾತ್ರ 2 kgs ತೊಗೊಳ್ತೀನಿ, ಇನ್ನೆಲ್ಲ ಹಾಫ್ kg ತೊಗೊಳ್ತೀನಿ ಅಷ್ಟೇ. ಯೂಶ್ವಲಿ ತೊಗರಿಬೇಳೆ ಜಾಸ್ತಿ ಯೂಸ್ ಮಾಡ್ತೀನಿ, ಪಪ್ಸಾರು ಅಂಥದ್ದೆಲ್ಲ ಜಾಸ್ತಿ ಮಾಡ್ಕೊಳ್ತೀನಿ ಅದರಿಂದ. ಸೊ ಈ ಫಿಲ್ಲಿಂಗ್ ಪ್ರೋಸೆಸ್ ಅಂತೂ ನಂಗೆ ತುಂಬಾ ಇಷ್ಟ. ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ದಂಗೆ ಆಗುತ್ತೆ. ಮತ್ತು ಎಲ್ಲ ಬಾಟಲ್ಸ್ನು ಮತ್ತೆ ಒಂದ್ಸಲ ಒರೆಸ್ಕೊಂಡು ಫಿಲ್ ಮಾಡ್ಕೊಳ್ತೀನಿ. ಇದು ಮೊನ್ನೆ ಎಲ್ಲ ನೀಟಾಗಿ ಒರೆಸಿ ಹಾಕ್ಕೊಂಡಿದ್ದೆ, ಅದಕ್ಕೆ ಮತ್ತೆ ಇಲ್ಲೆಲ್ಲ ಏನು ಕ್ಲೀನ್ ಮಾಡ್ಕೊಳ್ತಲ್ಲ. ಇವಾಗೆಲ್ಲ ಫಿಲ್ಲಿಂಗ್ ಎಲ್ಲ ಆಯಿತು. ಬೇಳೆಕಾಳುಗಳು, ನೆಕ್ಸ್ಟು ಸ್ವಲ್ಪ ಸ್ಪೈಸಸ್ಸು ತರಿಸಿದ್ದೆ,
ಅದನ್ನು ಎಲ್ಲ ಫಿಲ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಮತ್ತು ರಿಮೈನಿಂಗ್ ಏನಿರುತ್ತಲ್ವ ಒಂಥರ ಈ ಬೇಳೆ ಎಲ್ಲ ಆ ಬಾಟಲ್ಸಲ್ಲಿ ಫಿಲ್ ಆದಮೇಲೆ ಸ್ವಲ್ಪ ಮಿಕ್ಕಿರುತ್ತೆ. ಸೊ ಅಂಥದ್ದಕ್ಕೆ ಅದೇ ಕವರ್ಸಲ್ಲಿ ಸ್ವಲ್ಪ ಅದರಲ್ಲಿರೋ ಗಾಳಿನೆಲ್ಲ ರಿಮೂವ್ ಮಾಡಿ, ಅಂದರೆ ಸ್ವಲ್ಪ ಟೈಟಾಗಿ ಎಲ್ಲ ಮಡಚಿ ಆಮೇಲೆ ನಾನು ಒಂದು ಕ್ಲಿಪ್ಪು ಇಲ್ಲ ರಬ್ಬರ್ ಬ್ಯಾಂಡು ಹಾಕಿ ಇಡ್ತೀನಿ. ಮತ್ತು ಅದು ಖಾಲಿ ಆದಾಗ ರೀಫಿಲ್ ಮಾಡ್ಕೊಳ್ತೀನಿ. ಸೊ ಫೈನಲಿ ಎಲ್ಲ ರೀಫಿಲ್ ಮಾಡಿದ್ಮೇಲೆ ನೀಟಾಗಿ ಅದಾದ್ರ ಪ್ಲೇಸಲ್ಲಿ ಜೋಡಿಸಿಟ್ಬಿಟ್ಮೇಲೆ ಸಮಾಧಾನ ಆಗುತ್ತೆ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ನೆಕ್ಸ್ಟು ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು. ಅಂದರೆ ಕ್ಲಿಪ್ಸ್ ಎಲ್ಲ ಎಷ್ಟು ತೊಗೊಂಡ್ರೂ ಒಂದೊಂದು ಟೈಮ್ ಏನೂ ಇಲ್ಲ ಅನಿಸುತ್ತೆ. ಸೊ ಅದಕ್ಕೆ ಕ್ಲಿಪ್ಸ್ ಎಲ್ಲ ತೊಗೊಂಡು ನೆಕ್ಸ್ಟು ಕೋಲಾರಲ್ಲಿ ಒಂದು ಫೇಮಸ್ ವೆಜ್ ರೆಸ್ಟೋರೆಂಟ್ ಇದೆ, ಸಾಯಿದಮ್ಮ ಅಂತ, ಬಸ್ ಸ್ಟ್ಯಾಂಡ್ ಹತ್ರ. ಅಲ್ಲೋಗಿ ಒಳ್ಳೆ ಪನ್ನೀರ್ ಮಶ್ರೂಮ್ ಎಲ್ಲ ಊಟ ತಿಂದ್ಕೊಂಡು ನೆಕ್ಸ್ಟ್ ನರ್ಸರಿಗೆ ಹೋಗಿ ಒಂದು ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ತಂದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡೋಷ್ಟರಲ್ಲಿ ನಂಗೆ ಇಷ್ಟ ಆಗೋಯಿತು. ಬಟ್ ಅಲ್ಲಿ ನರ್ಸರಿಯಲ್ಲಿ ಒಂದು ಸ್ವಲ್ಪ ವಿಡಿಯೋಸ್ ಎಲ್ಲ ತೊಗೊಳ್ಳೋಣ ಅಂದರೆ ನಂದು ಲೋ ಬ್ಯಾಟ್ರಿ ಆಗೋಗಿತ್ತು ಮೊಬೈಲು. ಸೊ ಅದಕ್ಕೆ ಏನಂತ ತಂದಿದ್ದೀನಿ ಇಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಝೀಝಿ ಪ್ಲ್ಯಾಂಟ್ ತೊಗೊಂಡೆ, ಮತ್ತು ಇದೊಂದು ಪ್ಲ್ಯಾಂಟ್ ತೊಗೊಂಡೆ. ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸು, ಜೊತೆಗೆ ಆಚೆ ಇಟ್ಟಿದ್ದೀನಲ್ಲ ಅದೊಂದು ಪ್ಲ್ಯಾಂಟು. ಸೊ ಇಷ್ಟು ತೊಗೊಂಡೆ, ಒಂದು 3 ಪ್ಲ್ಯಾಂಟ್ಸ್ ತೊಗೊಂಡೆ. 2 ವೀಲರಲ್ಲಿ ಹೋಗಿರೋದ್ರಿಂದ ತುಂಬ ಪ್ಲ್ಯಾಂಟ್ಸ್ ಎಲ್ಲ ನಾನು ಕ್ಯಾರಿ ಮಾಡೋಕ್ಕಾಗಲಿಲ್ಲ. ಸೊ ಮನೆಗೆ ಬಂದು ಟೀ ಎಲ್ಲ ಕುಡ್ಕೊಂಡು ನೆಕ್ಸ್ಟು ಒಂದು ಮೂವಿಗೆ ಬುಕ್ ಮಾಡಿದ್ರು ಹಸ್ಬೆಂಡು. ಸೊ ನೈಟ್ ಶೋಗೆ. ಸೊ ಇವಾಗ ಮೂವಿಗೆ ಬಂದಿದ್ದೀವಿ ಥಿಯೇಟ್ರ್ ಹತ್ರ. ಅಂದರೆ ಮಕ್ಕಳು ನೆಕ್ಸ್ಟ್ ಮೂವಿ ಮುಗಿಸ್ಕೊಂಡು ಹಂಗೆ ಅಮ್ಮ ಮನೆಯಿಂದ ಪಿಕ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ. ಸೊ ವೀಕೆಂಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇವತ್ತು ತುಂಬ ಏನು ನನಗೆ ಅಡುಗೆ ಮಾಡೋದಿರಲಿಲ್ಲ. ಬೆಳಗ್ಗೆ ಟಿಫನ್ ಅಷ್ಟೇ ಮಾಡಿದೆ. ಮಧ್ಯಾಹ್ನ ಊಟ ಹೋಟ್ಲಲ್ಲಿ ತಿಂದ್ಕೊಂಡು, ರಾತ್ರಿ ಕೂಡ ಇಲ್ಲಿ ಮೂವಿ ಮುಗಿಸ್ಕೊಂಡು ಔಟ್ಸೈಡೇ ತಿಂದ್ಕೊಂಡು ಮನೆಗೆ ಹೋದ್ವಿ. ಒಂಥರ ಎಂಟರ್ಟೈನಿಂಗಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನನ್ನ ಒಂದು ದಿನ. ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಕೊನೆ ತನಕ ಯಾರೆಲ್ಲ ನೋಡ್ತಾ ಇದ್ದಾರೋ ಈ ವಿಲಾಗು, ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ, ಇಲ್ಲಾಂದರೆ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.